ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ಆಚರಣೆ ವೇಳೆ ಉಂಟಾದ ಘಟನೆ ಒಂದು ಪೂರ್ವ ನಿಯೋಜಿತ ಸಂಚು ಅಂತ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿರುವ ಜಾರ್ಜ್, ಕಾಲು ಜಾರಿ ಗುಂಡಿಗೆ ಬಿದ್ದ ಕಾರಣ ಹಿಂದೂ ಸಂಘಟನೆ ಮುಖಂಡ ಮೃತಪಟ್ಟಿದ್ದು, ಇದರ ಹಿಂದೆ ಹಿಂದೂ ಪಕ್ಷದ ಕೈವಾಡ ಇದೆ ಅಂದಿದ್ದಾರೆ. ಮಡಿಕೇರಿಯಲ್ಲಿ ನಡೆದಂತಹ ಘಟನೆ ಬಗ್ಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಜೆ ಜಾರ್ಜ್ ಅವರು ಈ ಸಂಬಂಧ ಮಾತನಾಡೋದಕ್ಕಿದ್ದಾರೆ. ಸರ್, ಈ ಒಂದು ಘಟನೆ ನಿಮ್ಮ ಗಮನಕ್ಕೆ ಬಂತ ಸರ್? ಮಡಿಕೇರಿ ಟಿಪ್ಪು ಸುಲ್ತಾನ್ ಜಯಂತಿಗೆ ಸಂಬಂಧಪಟ್ಟಂತೆ ಆಚರಣೆ ವೇಳೆ ಆದಂತಹ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆ? ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು? ಹೌದು, ಗಮನಕ್ಕೆ ಬಂದಿದೆ ಸರ್. ಘಟನೆಗೆ ಕಾರಣ ಅಂದ್ರೆ ಸರ್ಕಾರ ಇಲ್ಲಿ ಜಯಂತಿನ ಆಚರಣೆ ಮಾಡುವಂತಹ ಕಾರಣಕ್ಕಾಗಿ ಅಲ್ಲಿ ವಿರೋಧ ವ್ಯಕ್ತವಾಯಿತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಘಟನೆ ಉಂಟಾಯ್ತು ನೋಡಿ. ಸರ್ಕಾರ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ನಾವು ಅಧಿಕೃತವಾಗಿ ಘೋಷಣೆ ಮಾಡಿದ್ದೀವಿ. ಅದರ ವಿರುದ್ಧವಾಗಿ ಕೆಲವರು ಅಲ್ಲಿ ಕೊಡಗು ಬಂಧುಗಳನ್ನು ಕರೆದು ಈ ಥರ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದ್ರು. ಸರ್ಕಾರದವರು ಇವರಿಗೆ ಟಿಪ್ಪು ಸುಲ್ತಾನ್ ಮೆರವಣಿಗೆ ಮಾಡಲಿಕ್ಕೆ ಟೌನ್ ಹಾಲಲ್ಲಿ ಸಮಾರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದರು. ಆದರೆ ಅವರು ಮೆರವಣಿಗೆ ಹೊಟ್ಟಿದ್ದರು. ಮೆರವಣಿಗೆ ಹೊಟ್ಟಾಗ ಪೊಲೀಸರು ಅದನ್ನು ತಡೆದಿದ್ದಾರೆ. ಮತ್ತೆ ಇದು ಲಾಠಿ ಚಾರ್ಜ್ ಮಾಡಿಬಿಟ್ಟು ವಾಪಸ್ಸು ಅವರೆಲ್ಲರೂ ಹೋಗಿ ಪೂರ್ವಭಾನದಲ್ಲಿ ಹೋಗಿ ಟಿಪ್ಪು ಸುಲ್ತಾನ ಇದನ್ನ ಸಮಾರಂಭವನ್ನು ಜಯಂತಿಯನ್ನು ಆಘೋಷ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವು VHP ಅವರು ಮತ್ತು ಅವರ ಬೆಂಬಲಿಗರು ಆ ಜನರಲ್ ತಿಮ್ಮಯ್ಯ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಗುಂಪು ಸೇರಿ ಅಲ್ಲಿಗೆ ಈ ಸಮಾರಂಭಕ್ಕೆ ಆಗಮಿಸಿದಂಥ ಒಂದು ಲಾರಿಯಲ್ಲಿ ಬಂದಂಥ ಒಂದು ಕೋಮಿನ ಅವ್ರನ್ನ ತಡೆದು ಅವ್ರಿಗೆ ಇದು ಮಾಡಿದಾಗ ಅಲ್ಲಿ ಅವರು ಕಲ್ಲು ತೂರಾಟ ಆಗಿದೆ. ಆ ಕಲ್ಲು ತೂರಾಟದಲ್ಲಿ ಆ VHPಯಲ್ಲಿದ್ದವರು ಕೆಲವರು ಓಡಿ ಹೋಗಿದ್ದಾರೆ. ಓಡಿ ಹೋದಾಗ ತಮ್ಗೆ ಗೊತ್ತಿದೆ, ಮಡಿಕೇರಿಯಲ್ಲಿ ದೊಡ್ಡ ಇದು ಇರ್ತದೆ, ಬೆಟ್ಟ ಇರ್ತದೆ, ಫ್ಲಾಟ್ಗಳಿದೆ. ಒಂದು ಓಡಿ ಹೋದ ಸಂದರ್ಭದಲ್ಲಿ ಅವರೊಬ್ಬರು ಡಿಚ್ಚಲ್ಲಿ ಬಿದ್ದು ತಲೆ ಹೊಡೆದುಬಿಟ್ಟು ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ವರ್ಗಕ್ಕೆ ಮಾತ್ರ ಮೆರವಣಿಗೆ ಅವಕಾಶ ಕೊಡಲಾಗಿತ್ತು ಮತ್ತು ಅಕ್ರಮ ಬಾಂಗ್ಲಾದೇಶರು ಕೊಡಗು ಜಿಲ್ಲೆಯಲ್ಲಿ ಕೆಲವು ಕಡೆ ಇರುವಂತವ್ರನ್ನ ಇವತ್ತಿನ ಮೆರವಣಿಗೆಯಲ್ಲಿ ಪಾಲ್ಗೊಳಿಸಲಾಗಿತ್ತು. ಇದು ಘಟನೆಗೆ ಕಾರಣ ಅನ್ನೋದು ಸ್ಥಳೀಯ ಜನಪ್ರತಿನಿಧಿಗಳ ವಾದ ಇದೆ. ಇದೆಲ್ಲ ಸುಳ್ಳು. ಅಲ್ಲಿ ಕೋಮು ಗಲಭೆ ಮಾಡಲಿಕ್ಕೆ ಮತ್ತು ಒಂದು ಭಯದ ವಾತಾವರಣ ಮಾಡಲಿಕ್ಕೆ ಕೆಲವರು ಸಂಚು ರೂಪ ಮಾಡಿದ್ದಾರೆ. ಇದರಲ್ಲಿ ಟಿಪ್ಪು ಸುಲ್ತಾನ ಜನ್ಮದಿನಾಚರಣೆ ಆಚರಿಸಲಿಕ್ಕೆ ಸಂದರ್ಭದಲ್ಲಿ ಬಂಧುಗಳನ್ನು ಕರೆದು ಈ ಥರ ಒಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಸರಿಯಾದ ಕ್ರಮ ತಗೊಂಡು ಕೊಡಗಿನ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ನೇರ ಜವಾಬ್ದಾರಿನ ಹೊರಿಸಿದ್ದಾರೆ. ಈ ಘಟನೆಗೆ ನೇರವಾಗಿ ಸರ್ಕಾರ ಜನ ಹೇಳ್ತಾ ಇಲ್ಲ. ಯಾರು ಹೇಳಿದ್ರು? ಕೊಡಗಿನ ಜನಪ್ರತಿನಿಧಿಗಳು ಹೇಳ್ತಾ ಇರೋದು. ಅವರ ಪಕ್ಷಕ್ಕೆ ಸೇರಿದವರು, ಅವರು ಮತ್ತು ಅವರ ಬೆಂಬಲಿಗರು ಈ ಕೆಲಸ ಮಾಡ್ತಿದ್ದಾರೆ. ಇದಿಷ್ಟು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕೊಡಗಿನಲ್ಲಿ ನಡೆದಂತಹ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿಯಲ್ಲಿ ನಡೆದಂತಹ ಘಟನೆಗೆ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ. ವಿಧಾನಸೌಧದ ಕ್ಯಾಮರಾಮನ್ ಕೃಷ್ಣ